ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಬಾಳೆ ಎಲೆ ಹಾಕ್ಕೊಂಡಿದ್ವಿ. ಬಾಳೆ ಎಲೆ ಹಾಕೊಂಡ್ಮೇಲೆ ಇಷ್ಟು ಐಟಮ್ ಬಂದಿದೆ. 4 ಥರ ಸ್ಟಾರ್ಟರ್ಸು ಹಾಗೂ ಬಿರಿಯಾನಿ, ಮೊಟ್ಟೆ, ಐಸ್ ಕ್ರೀಮು ಏನೇನು ಅಂತ ಹೇಳ್ಬಿಡ್ತೀನಿ. ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ವಿಜಯನಗರದಲ್ಲಿ RPC ಲೇಔಟಲ್ಲಿ ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಅದರಲ್ಲೂ ಬಾಳೆ ಎಲೆ 349ಗೆ ಅನ್ಲಿಮಿಟೆಡ್ ಅಂತೆ. 4 ಥರ ಸ್ಟಾರ್ಟರ್ಸು ಹಾಗೂ ಬಿರಿಯಾನಿ ಬೇಕಾದ್ರೆ ಎಷ್ಟು ಸತಿ ಬೇಕಾದ್ರೆ ಹಾಕಿಸ್ಕೊಳ್ಳಿ. ಮತ್ತು ಇನ್ನು ನಾನ್ ವೆಜ್ ಸ್ಟಾರ್ಟರ್ಸು ಅದನ್ನು ಕೂಡ ಎಷ್ಟು ಸತಿ ಬೇಕಾದ್ರೆ ಹಾಕಿಸ್ಕೋಬೋದಂತೆ. ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂದರು. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಅನ್ಲಿಮಿಟೆಡ್ ಆದರೆ ಬಿಟ್ಬಿಡ್ತಾರೆ. ಸೊ ಒಂದ್ಸತಿ ಪೇ ಮಾಡಿ ಆರಾಮ್ಸೆ ಎಷ್ಟು ಬೇಕಾದ್ರೂ ಬಾರಿಸ್ಬೋದಂತೆ. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಶ್ರೀವಾಸ್ತವ್ ಅಂತ ನನ್ನ ಹೆಸರು. ಶ್ರೀವಾಸ್ತವ್ ಅವರು. ಸರ್ ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಯಾವಾಗಿಂದ ಶುರುವಾಗಿದ್ದು? ಸರ್ ಇದು ಜುಲೈ 19-20ಕ್ಕೆ ಓಪನ್ ಮಾಡಿದ್ದೀವಿ ಸರ್. ವಿಜಯನಗರದಲ್ಲಿ RPC ಲೇಔಟ್ ಮೇನ್ ರೋಡ್ನಲ್ಲೇ ಬರ್ತದೆ ಸರ್. ಲೊಕೇಶನ್ ಬಂದು RPC ಲೇಔಟ್ 5th ಮೈನ್ ಅಂದರೆ ಅದೆಲ್ಲರಿಗೂ ಚಿರಪರಿಚಿತ, ಯಾಕಂದರೆ ಅದೇ ದೊಡ್ಡ ವೈಡ್ ಆಗಿರ್ತಕ್ಕಂತಹ ರೋಡ್ ವಿಜಯನಗರಲ್ಲಿ ಆ ಮೇನ್ ರೋಡ್ನಲ್ಲೇ ಬರ್ತದೆ ಸರ್. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ ಸರ್? ನಮ್ಮಲ್ಲಿ ವಿಶೇಷವಾಗಿ ಒಂದು 349 ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಏನು ಬೇರೆ ಕಡೆ ಎಲ್ಲ ಈ ಮಲ್ಟಿ ಕ್ಯೂಷನ್ ರೆಸ್ಟೋರೆಂಟ್ಸ್ ಅಂತ ಕರೀತಾರೆ. ಅಂದರೆ ಏನಂದರೆ ವಿವಿಧ ಪಾಕ ಪದ್ಧತಿ ಶೈಲಿ ಅಂತ. ಅಷ್ಟು ವಿವಿಧ ಪಾಕ ಪದ್ಧತಿ ಶೈಲಿನ ಒಂದೇ ಬಾಳೆ ಎಲೆನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್ ನಾವು. ಅಂದರೆ ನಮ್ಮ ಅನ್ಲಿಮಿಟೆಡ್ ಅಲ್ಲಿ ಒಂದು ಐಟಮ್ ತಂದೂರಿ ಸಿಗುತ್ತೆ ನಿಮಗೆ, ಒಂದು ಐಟಮ್ ಚೈನೀಸಲ್ಲಿ ಸಿಗುತ್ತೆ, ಒಂದು ಐಟಮ್ ನಾಟಿನಲ್ಲಿ ಸಿಗುತ್ತೆ, ಇನ್ನೊಂದು ಐಟಮ್ ಇಂಡಿಯನಲ್ಲಿ ಸಿಗುತ್ತೆ ಸರ್. ಇಂಡಿಯನ್ ಸ್ಟೈಲಲ್ಲಿ ಸಿಗುತ್ತೆ. ಸೊ ಈ 4 ವೆರೈಟಿನೂ ನಾವು ಒಂದೇ ಬಾಳೆ ಎಲೆಯಲ್ಲಿ ತಂದಿದ್ದೀವಿ. ಅದು ಕಂಪ್ಲೀಟ್ ಆಗಿ ಎಲ್ಲ ವೆರೈಟೀಸ್ ಕೂಡ ನಮ್ಮಲ್ಲಿ ಅನ್ಲಿಮಿಟೆಡ್ ಇರುತ್ತೆ ಸರ್. ಎಲ್ಲವೂ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್. ಈಗ ಬೇರೆ ಕಡೆ ಬಿರಿಯಾನಿ ತಗೊಂಡ್ರೆ ಅದರಲ್ಲಿ ರೈಸ್ ಅನ್ಲಿಮಿಟೆಡ್ ಇರುತ್ತೆ, ಆ ಥರ ಎಲ್ಲ ಏನೂ ಇಲ್ಲ ಸರ್. ನಾವು ಎಲೆನಲ್ಲಿ ಏನು ಬಡಿಸ್ತೀವೋ ಕಂಪ್ಲೀಟ್ ಅನ್ಲಿಮಿಟೆಡ್ ಇರುತ್ತೆ. ಇನ್ಕ್ಲೂಡಿಂಗ್ ತಂದೂರಿ ಆಲ್ಸೋ ನಮ್ಮಲ್ಲಿ ಅನ್ಲಿಮಿಟೆಡ್ ಇದೆ ಸರ್. ಓಕೆ ಓಕೆ, ಸೂಪರ್ ಸರ್. ಅನ್ಲಿಮಿಟೆಡ್ ಅಲ್ಲದೆ ಅಲಕಾಟು ಕೂಡ ಸಿಗುತ್ತೆ? ಹೌದು ಸರ್. ನಮ್ಮಲ್ಲಿ ಸುಮಾರು ಒಂದು 250 ಐಟಮ್ಸ್ ಸಿಗುತ್ತೆ ಸರ್. ಅದರಲ್ಲಿ ವೆಜ್ಜು, ನಾನ್ ವೆಜ್ಜು ಮತ್ತು ಕೋಸ್ಟಲ್ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ನಮ್ಮಲ್ಲಿ ಫಿಶ್ ಎಲ್ಲ ವೆರೈಟೀಸ್ ಫಿಶ್ ಸಿಗುತ್ತೆ ಸರ್, ಐಟಮ್ ಸಿಗುತ್ತೆ. ಆಮೇಲೆ ಮೇನ್ ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮಲ್ಲಿ ಬಿರಿಯಾನಿ ಸರ್ ಫೇಮಸ್. ಅಂದರೆ ನಮ್ಮಲ್ಲಿ ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ. ಆಮೇಲೆ ನಮ್ದೆಲ್ಲ ಸರ್ಟಿಫೈಡ್ ಪ್ರಾಡಕ್ಟ್, ಅಂದರೆ ಮಸಾಲ ಸರ್ಟಿಫೈಡ್ ಮಸಾಲ. ಅಂದರೆ ಯಾವುದು ಕಲರಿಂಗ್ ಯೂಸ್ ಮಾಡೋದಿಲ್ಲ, ಟೇಸ್ಟಿಂಗ್ ಪೌಡ್ರು 0% ಟೇಸ್ಟಿಂಗ್ ಪೌಡರ್ ಇರೋದಿಲ್ಲ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರು ತನಕನೂ ನಮ್ಮಲ್ಲಿ ಬಿರಿಯಾನಿ ತಿಂದರೆ ಅವ್ರಿಗೆ ಅಸಿಡಿಟಿ ಆಗೋದಾಗಲಿ ಅಥವಾ ಅಜೀರ್ಣ ಟೈಪು ಯಾವುದೇ ತೊಂದರೆಗಳು ಬರೋದಿಲ್ಲ ಸರ್. ಅಷ್ಟು ಒಳ್ಳೆ ಕ್ವಾಲಿಟಿ ಆದ ಬಿರಿಯಾನಿ ನಮ್ಮದು. ಸೊ ತುಂಬ ಫಾಸ್ಟ್ ಮೂವಿಂಗ್ ಇದೆ ಸರ್ ಬಿರಿಯಾನಿ. ಮತ್ತೇನು ಟೈಮಿಂಗ್ಸ್ ಏನಿದೆ ಸರ್? ಸರ್ ಟೈಮಿಂಗ್ಸು ನಮ್ಮದು 11:30 ಮಾರ್ನಿಂಗ್ ಸ್ಟಾರ್ಟ್ ಆದರೆ ನೈಟ್ 11:30 ತನಕ ಇರುತ್ತೆ ಸರ್. ಮತ್ತೇನೋ ಪಾರ್ಟಿ ಹಾಲ್ ಇದೆ ಅಂತ ಹೇಳ್ತೀವಿ? ಎಸ್ ಸರ್, ಪಾರ್ಟಿ ಹಾಲ್ ಸ್ವಲ್ಪ ವಿಶೇಷವಾಗಿದೆ ಸರ್. ನಮ್ಮ ವಿಜಯನಗರಲ್ಲೇ ನಮ್ಮದು ನಂಬರ್ 1 ಪಾರ್ಟಿ ಹಾಲ್ ಅಂತ ಹೇಳ್ಬೋದು. ಯಾಕೆಂದರೆ ಮೈನ್ ಬಂದು
ನಮ್ಮದು 30 ಮೆಂಬರ್ಸಿಂದ ಹಿಡಿದು 300 ಮೆಂಬರ್ಸ್ವರೆಗೂ ಮಾಡಬಹುದಾದಂತಹ ಪಾರ್ಟಿ ಹಾಲ್ ಇದೆ ಸರ್. ಅಂದರೆ 30-40 ಮೆಂಬರ್ಸ್ ಅಪ್ ಟು 100 ಮೆಂಬರ್ಸ್ ಬಂದರೆ ಒಂದೇ ಹಾಲಲ್ಲಿ ಅವ್ರಿಗೆ ಬಫೆ ಸಿಸ್ಟಮ್ ಪಾರ್ಟಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. 100 ಮೆಂಬರ್ಸ್ ಮೇಲೆ ಹೋದ್ರೆ ಪಾರ್ಟಿ ಯಾರು ಮಾಡ್ತಾ ಇರ್ತಾರೋ ಎಕ್ಸ್ಕ್ಲೂಸಿವ್ ಆಗಿ ಇನ್ನೊಂದು ಸಪ್ರೇಟ್ ಡೈನಿಂಗ್ ಹಾಲ್ ಬಿಟ್ಕೊಡ್ತೀವಿ ಸರ್. ಸೊ 2 ಸಪ್ರೇಟ್ ನಮ್ಮಲ್ಲಿ 2 ಹಾಲ್ ಇದೆ. 2 ಹಾಲು ಕೂಡ ಅವ್ರು ಯೂಸ್ ಮಾಡ್ಕೊಬೋದು ಸರ್. 30 ಮೆಂಬರ್ಸ್ ಇಂದ ಹಿಡಿದು 300 ಮೆಂಬರ್ಸ್ ವರೆಗೂ ಆರಾಮಾಗಿ ಮಾಡುವಂಥದ್ದು ಒಳ್ಳೆ ಪಾರ್ಟಿ ಸ್ಪೇಸ್ ಇದೆ ಸರ್. ನಮಗೆ ಪಾರ್ಟಿ ಹಾಲ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಮೊದಲನೇದಾಗಿ ಬಾಳೆ ಎಲೆ ಬರುತ್ತೆ. ಥ್ಯಾಂಕ್ ಯು. ಸೊ ಬಾಳೆ ಎಲೆ ಫಸ್ಟ್ ಐಟಮ್ ಬ್ರಷ್ಟಲ್ಲಿ ರೆಡಿ ಮಾಡ್ಕೊಬಿಡೋಣ. ಓಕೆ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಕೊಟ್ಟಿದ್ದಾರೆ. ಮತ್ತು ಚಿಕನ್ ಪೆಪ್ಪರ್ ಅಂತೆ, ಚೈನೀಸು ಚಿಕನ್ ಪೆಪ್ಪರ್ ಮಾಡಿಕೊಟ್ಟಿದ್ದಾರೆ. ತಂದೂರ್ ಇದೆ, ಚಿಲ್ಲಿ ಚಿಕನ್ ಇದೆ, ಗುಂಟೂರು ಚಿಕನ್ನು, ಮೈನ್ ಐಟಮು ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ, ಮತ್ತು ಮೊಟ್ಟೆ, ರೈತ, ತಂದೂರಿಗೆ ಚಟ್ನಿ, ಐಸ್ ಕ್ರೀಮ್. ಇಷ್ಟು ಅನ್ಲಿಮಿಟೆಡ್, ಬಟ್ ಆದರೆ 2 ಲಿಮಿಟ್ ಆಗಿರುತ್ತೆ. ಯಾವುದಾದ್ರು ಅಂದರೆ ಐಸ್ ಕ್ರೀಮು ಹಾಗೂ ಮೊಟ್ಟೆ, ಇವೆರಡು ಮಾತ್ರ ಲಿಮಿಟ್. ಅಂದರೆ ಒಂದ್ಸತಿ ತಂದ್ಕೊಡ್ತಾರೆ, ಮತ್ತೊಮ್ಮೆ ಸಿಗೋದಿಲ್ಲ. ಇನ್ನೆಲ್ಲನೂ ಅನ್ಲಿಮಿಟೆಡ್ ಆಗಿರುತ್ತೆ. ಬ್ಯಾಟಿಂಗ್ ಶುರು ಮಾಡೋಣ. ಯಾವುದನ್ನ ಎಷ್ಟು ಸತಿ ಬೇಕಾದ್ರೆ ಹಾಕ್ಸ್ಕೊಳ್ಳಿ. ನಾನು ಕೂಡ ಸ್ವಲ್ಪ ಜಾಸ್ತಿ ದಿನ ಹಾಕ್ಸ್ಕೊಂಡಿದ್ದೀನಿ. ಮೊದಲನೇದಾಗಿ ಪೆಪ್ಪರ್ ಚಿಕನ್. ಓಹೋ, ಸೂಪರ್. ಒಂದೊಳ್ಳೆ ಕೋಟಿಂಗ್ ಕೊಟ್ಟಿದ್ದಾರೆ. ಬಿಸಿ ಬಿಸಿಯಾಗೂ ಇರುತ್ತೆ. ಮತ್ತಿನ್ನ ಪೆಪ್ಪರ್ ಬೇರೆ ಬಳಸಿರ್ತಾರೆ. ಅದರ ಒಂದು ಲೈಟ್ ಖಾರ ಸಿಗುತ್ತೆ. ಚಿಕನ್ ಕ್ವಾಲಿಟಿನೂ ಸೂಪರ್ ಇದೆ. ಕೋಟಿಂಗು ಇಷ್ಟ ಆಯ್ತು ನನಗೆ. ಏನು ಲೈಟ್ ಕೋಟಿಂಗ್ ಕೊಟ್ಟಿದ್ದೀರಲ್ಲ, ಅದು ಕೂಡ ಸೂಪರ್ ಇದೆ. ಓಕೆ, ನಂತರದಲ್ಲಿ ತಂದೂರ್ ಇದೆ. ಆ್ಯಕ್ಚುಲಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಫಸ್ಟ್ ಹಾಗೆ ಟ್ರೈ ಮಾಡೋಣ. ಆ ಮಸಾಲೆನೂ ಚೆನ್ನಾಗಿದೆ. ಮತ್ತು ಲೈಟಾಗಿ ಆ ಸ್ಮೋಕಿ ಫ್ಲೇವರ್ ಸಿಗುತ್ತಲ್ಲ, ಅದು ಮಸ್ತ್. ನಂತರದಲ್ಲಿ ಚಿಲ್ಲಿ ಚಿಕನ್ ಗ್ರೇವಿನೂ ಸೇರಿಸಿ ಕ್ಲಾಸ್ ಆಗಿದೆ. ಹಸಿರು ಮೆಣಸಿನಕಾಯಿ ಖಾರ ಅದು ಸಿಗುತ್ತೆ. ಮತ್ತಿನ್ನು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಬಳಸಿರ್ತಾರಲ್ಲ, ಸೊ ಅದರ ಒಂದು ಟೇಸ್ಟ್ ನೀಟಾಗಿ ಸಿಗುತ್ತೆ. ಇನ್ನು ಚಿಕನ್ ಕ್ವಾಲಿಟಿಯನ್ನು ಮಸ್ತ್ ಇದೆ. ಆ ಗ್ರೇವಿ ಬೇರೆ ಇರುತ್ತಾ, ಆ ಲೈಟ್ ಗ್ರೇವಿ ಜೊತೆಗೆ ತಿಂತಾ ಇದ್ರೆ ಕಳೆದೋಗ್ತೀರ, ಆ ರೇಂಜ್ಗೆ ಇರುತ್ತೆ. ನಂತರದಲ್ಲಿ ಗುಂಟೂರು ಚಿಕನ್, ಕೆಂಪು ಖಾರ, ಸರ್ರಿ ಕೊಡುತ್ತೆ. ಕೆಂಪು ಮೆಣಸಿನಕಾಯಿ ಖಾರ ಸರ್ರಿ ಕೊಡುತ್ತೆ, ಚುರ್ರನ್ನತೆ. ಚೆನ್ನಾಗಿದೆ. ಖಾರ ಇಷ್ಟಪಡೋರು ಆರಾಮ್ಸೆ ಇದನ್ನು ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಎಲ್ಲ ಬಿಸಿ ಬಿಸಿಯಾಗಿ ಸಿಗುತ್ತಾ, ಸೂಪರ್. ಪೀಸೆಲ್ಲ ಖಾಲಿ ಆಯಿತು. ಪೀಸೆಲ್ಲ ಖಾಲಿ ಆದಮೇಲೆ ನಮ್ಮ ಗಮನ ಬಿರಿಯಾನಿ ಮೇಲೆ. ಬಿಸಿ ಬಿಸಿ ಬಿರಿಯಾನಿ. ಬಿರಿಯಾನಿ ಆ ಫ್ಲೇವರೇ ಬಹಳ ಇಷ್ಟವಾಗುವಂಥದ್ದು. ಮತ್ತಿನ್ನು ರೈಸ್ ಕ್ವಾಲಿಟಿ ಇಷ್ಟ ಆಯಿತು. ಆ ರೈಸ್ ಕ್ವಾಲಿಟಿನೇ ಬಹಳ ಇಷ್ಟವಾಗುವಂಥದ್ದು. ಮತ್ತಿನ್ನು ಬಿರಿಯಾನಿ ಅಂದಾಗ ಲಾಸ್ಟಲ್ಲಿ ತಿಂದಾದ್ಮೇಲೆ ಒಂದು ಸಿಹಿ ಸಿಗುತ್ತೆ, ಅದು ಬಹಳನೇ ಇಷ್ಟ ಆಗುತ್ತೆ. ಮಸಾಲೆನೂ ಅಷ್ಟೇ ಪರ್ಫೆಕ್ಟಾಗಿದೆ. ಅತಿ ಹೆಚ್ಚಿನ ಮಸಾಲೆ ಅನಿಸ್ಕೊಳ್ಳಲ್ಲ, ಪರ್ಫೆಕ್ಟಾಗಿದೆ. ಪರ್ಫೆಕ್ಟಾಗಿ ಬಳಸಿದ್ದಾರೆ, ಅದೊಂದು ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.